2 ದಿನಗಳ ಶೃಂಗಸಭೆಯ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ನಡುವೆ ಬೀಜಿಂಗ್ನಲ್ಲಿ ನಡೆದ ಉನ್ನತ ಮಟ್ಟದ ಮಾತುಕತೆಗಳು ಎರಡೂ ದೇಶಗಳ ಪತ್ರಕರ್ತರು, ಭದ್ರತಾ ಸಿಬ್ಬಂದಿ ಮತ್ತು ಅಧಿಕಾರಿಗಳ ನಡುವಿನ ಸರಣಿ ಘರ್ಷಣೆಗಳಿಗೆ ಸಾಕ್ಷಿಯಾದವು. ಗುರುವಾರ ಟ್ರಂಪ್ ಮತ್ತು ಕ್ಸಿ ಭಾಗವಹಿಸಿದ ಅಧಿಕೃತ ಕಾರ್ಯಕ್ರಮಗಳ ಸುತ್ತ ಚೀನಾ ಅಧಿಕಾರಿಗಳು ಬಿಗಿ ನಿಯಂತ್ರಣಗಳನ್ನು ಹೇರಿದ್ರಿಂದ ಈ ಘಟನೆಗಳು ನಡೆದವು. ಇದು ಅಮೆರಿಕದ ನಿಯೋಗ ಮತ್ತು ಮಧ್ಯಮ ಪಡೆಗಳಲ್ಲಿ ನಿರುತ್ಸಾಹ, ಘರ್ಷಣೆಗೆ ಕಾರಣವಾಯಿತು. ನ್ಯೂಯಾರ್ಕ್ ಪೋಸ್ಟ್ ಪ್ರಕಾರ ಟ್ರಂಪ್ ಮತ್ತು ಕ್ಸಿ ನಡುವಿನ ದ್ವಿಪಕ್ಷೀಯ ಸಭೆಯ ಸಮಯದಲ್ಲಿ ಮೊದಲ ಪ್ರಮುಖ ಘರ್ಷಣೆ ಸಂಭವಿಸಿತು. ಆಗ ಚೀನಾದ ವರದಿಗಾರರ ಗುಂಪು ಸ್ಥಳಕ್ಕೆ ನುಗ್ಗಿ ಶ್ವೇತಭವನದ ಸಿಬ್ಬಂದಿಯನ್ನು ಧೂಳಿ ಹಾಕಿತು. ಇದರಲ್ಲಿ ಸಿಬ್ಬಂದಿಗೆ ಗಾಯಗಳಾಗಿವೆ. ಈ ಘಟನೆಗೆ ಸಂಬಂಧಿಸಿ ಅಮೆರಿಕದ ಅಧಿಕಾರಿಗಳು ತೀವ್ರ ಪ್ರತಿರೋಧ ತೋರಿದವು. ಇನ್ನು ಚೀನಾದ ಮಾಧ್ಯಮ ತಂಡವು ಆಕ್ರಮಣಕಾರಿಯಾಗಿ ವರ್ತಿಸುತ್ತಿದೆ ಎಂದು ಅವರು ಆರೋಪಿಸಿದರು. ಬೀಜಿಂಗ್ನ ಟೆಂಪಲ್ ಆಫ್ ಹೆವೆನ್ನಲ್ಲಿ ಇನ್ನೊಂದು ಹಂತದ ಉದ್ವಿಗ್ನತೆ ಉಂಟಾಯಿತು. ಚೀನಾದ ಅಧಿಕಾರಿಗಳು ಅಮೆರಿಕದ ಸೀಕ್ರೆಟ್ ಸರ್ವಿಸ್ ಏಜೆಂಟ್ ಅನ್ನ ಅಸುರಕ್ಷಿತ ಪ್ರದೇಶಕ್ಕೆ ಪ್ರವೇಶಿಸುವುದಕ್ಕೆ ಅನುಮತಿಯನ್ನು ನಿರಾಕರಿಸಿದರು. ಅವರು ಶಸ್ತ್ರಾಸ್ತ್ರ ಹೊಂದಿರುವುದು ಚೀನಾ ಅಧಿಕಾರಿಗಳಿಗೆ ಸರಿ ಬರಲಿಲ್ಲ. ಆದರೆ ಅಧ್ಯಕ್ಷೀಯ ರಕ್ಷಣಾ ತಂಡಗಳು ಶಸ್ತ್ರಾಸ್ತ್ರ ಹೊಂದುವುದು ಪ್ರಾಮಾಣಿತ ಶಿಷ್ಟಾಚಾರ ಆಗಿದೆ. ಇನ್ನು ಈ ಭಿನ್ನಾಭಿಪ್ರಾಯವು ದೀರ್ಘಕಾಲ ಇರುಸುಮುರುಸು ಸ್ಥಿತಿಯನ್ನು ಉಂಟು ಮಾಡಿತು. ಅಮೆರಿಕದ ಅಧಿಕಾರಿಗಳು ಶಸ್ತ್ರಸಜ್ಜಿತ ಏಜೆಂಟ್ ಇಲ್ಲದೆ ಮುಂದುವರಿಯಲು ನಿರಾಕರಿಸಿದರು. ಆದರೆ ಚೀನಾದ ಅಧಿಕಾರಿಗಳು ಆಯುಧವನ್ನು ತಮ್ಮಲ್ಲಿ ಒಪ್ಪಿಸುವಂತೆ ಒತ್ತಾಯಿಸಿದ್ರು. ಸುಮಾರು 30 ನಿಮಿಷಗಳ ವಾದ ವಿವಾದಗಳು ನಡೆದವಾದರೂ ಎರಡೂ ಕಡೆಯವರು ಜಗ್ಲಿಲ್ಲ. ಇನ್ನು ಶಸ್ತ್ರಸಜ್ಜಿತ ಅಧಿಕಾರಿ ಹೊರಗೆ ನಿಲ್ಲಬೇಕಾಯಿತು. ಟ್ರಂಪ್ ಮತ್ತು ಕ್ಸಿ ದೇವಾಲಯದ ಮೈದಾನವನ್ನು ಸುತ್ತಾಡಿದ ನಂತರ ಮತ್ತೊಂದು ಘರ್ಷಣೆ ಭುಗಿಲೆದ್ದಿತು. ಇನ್ನು ಅಮೆರಿಕನ್ ಪತ್ರಕರ್ತರನ್ನ ಹೋಲ್ಡಿಂಗ್ ಕೋಣೆಗೆ ಕರೆದೊಯ್ಯಲಾಯಿತು ಮತ್ತು ಅಧ್ಯಕ್ಷರ ಮೋಟಾರು ಕೇಡ್ಗೆ ಮತ್ತೆ ಸೇರದಂತೆ ತಾತ್ಕಾಲಿಕವಾಗಿ ತಡೆಯಲಾಯಿತು. ಈ ಪರಿಸ್ಥಿತಿಯು ಯುಎಸ್ ಮತ್ತು ಚೀನಾ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿಗೆ ಕಾರಣವಾಯಿತು. ಅಮೆರಿಕನ್ ನಿಯೋಗದ ಸದಸ್ಯರು ಯುಎಸ್ ಭೇಟಿಯ ಸಮಯದಲ್ಲಿ ಚೀನಾದ ಅಧಿಕಾರಿಗಳನ್ನ ಎಂದಿಗೂ ಇದೇ ರೀತಿ ನಡೆಸಿಕೊಳ್ಳುವುದಿಲ್ಲ ಎಂದು ವಾದಿಸಿದರು. ಚೀನಾ ಯಾವುದನ್ನು ಕಿವಿಯ ಮೇಲೆ ಹಾಕಿಕೊಳ್ಳಲಿಲ್ಲ. ಶೃಂಗಸಭೆಯ ವರದಿ ಮಾಡಲು ಬಂದಿದ್ದ ಯುಎಸ್ ವರದಿಗಾರರನ್ನ ಭೇಟಿಯ ಉದ್ದಕ್ಕೂ ಕಠಿಣ ನಿರ್ಬಂಧಗಳಿಗೆ ಒಳಪಡಿಸಲಾಯಿತು. ವಾತಾವರಣದಲ್ಲಿ ಉಷ್ಣತೆ ಹೆಚ್ಚಿದ್ರು. ಮಾಧ್ಯಮ ಪ್ರತಿನಿಧಿ ತಂಡಗಳು ಸ್ನಾನಗೃಹ ಪ್ರವೇಶಿಸುವುದಕ್ಕೂ ಚೀನಾ ಅಧಿಕಾರಿಗಳು ನಿರ್ಬಂಧ ಹೇರಿದ್ರು. ಇನ್ನು ನೀರಿನ ಬಾಟಲಿಗಳನ್ನು ವಶಪಡಿಸಿಕೊಂಡ್ರು ಮತ್ತು ಮಾಧ್ಯಮ ಚಲನೆಯನ್ನ ಬಿಗಿಯಾಗಿ ನಿಯಂತ್ರಿಸಿದ್ರು. ಶೃಂಗಸಭೆಯ ಉದ್ದಕ್ಕೂ ಭದ್ರತೆಯ ಪ್ರಮುಖ ಕಳವಳವಾಗಿ ಕಾಡಿತು. ಸೈಬರ್ ಕಣ್ಗಾವಲು ಮತ್ತು ಹ್ಯಾಕಿಂಗ್ ಯತ್ನಗಳ ಭಯದಿಂದ ಆಡಳಿತ ಸಿಬ್ಬಂದಿ ಮತ್ತು ವರದಿಗಾರರಿಗೆ ಬರ್ನರ್ ಫೋನ್ಗಳು ಮತ್ತು ತಾತ್ಕಾಲಿಕ ಇಮೇಲ್ ಖಾತೆಗಳನ್ನು ಬಳಸುವಂತೆ ಅಮೆರಿಕದ ಅಧಿಕಾರಿಗಳು ಸಲಹೆಯನ್ನ ನೀಡಿದರು. ಚೀನಾದ ಅಧಿಕಾರಿಗಳು ಉನ್ನತ ಮಟ್ಟದ ಭೇಟಿಯ ಮೇಲೆ ಕಟ್ಟುನಿಟ್ಟಿನ ಮೇಲ್ವಿಚಾರಣೆಯನ್ನ ಕಾಯ್ದುಕೊಂಡಿದ್ದರಿಂದ ಬೀಜಿಂಗ್ನಾದ್ಯಂತ ಕಣ್ಗಾವಲು ಕ್ಯಾಮರಾಗಳು ಗೋಚರಿಸುತ್ತಿದ್ದವು. ಇತ್ತೀಚಿನ ಘರ್ಷಣೆಗಳು ಟ್ರಂಪ್ರ 2017ರ ಚೀನಾ ಭೇಟಿಯ ನೆನಪುಗಳು ಮರುಕಳಿಸುವಂತೆ ಮಾಡಿದವು. ಅಧ್ಯಕ್ಷೀಯ ಪರಮಾಣು ಕಮಾಂಡ್ ಕಾರ್ಯವಿಧಾನಗಳಿಗೆ ಬಳಸಲಾಗುವ ಬ್ರೀಫ್ ಕೇಸ್, ನ್ಯೂಕ್ಲಿಯರ್ ಫುಟ್ಬಾಲ್ ಅನ್ನು ಹೊತ್ತೊಯ್ಯುವ ಮಿಲಿಟರಿ ಸಿಬ್ಬಂದಿ ಪ್ರವೇಶದ ಬಗ್ಗೆ ಯುಎಸ್ ರಹಸ್ಯ ಸೇವಾ ಸಿಬ್ಬಂದಿ ಮತ್ತು ಚೀನಾದ ಭದ್ರತಾ ಸಿಬ್ಬಂದಿ ನಡುವೆ ಅಂದು ಘರ್ಷಣೆ ನಡೆದಿತ್ತು.